ಸರ್ ಇದೆಲ್ಲದರ ಜೊತೆಗೆ ಒಂದು ರೋಚಕ ಘಟನೆ ಇರುವಂಥದ್ದು ಅಂದರೆ ಸುದೀಪ್ ಅವರ ಹುಚ್ಚ ಸಿನಿಮಾದ ಶೂಟಿಂಗ್ 4ನೇ ದಿನ. ಸೊ ಕಬ್ಬನ್ ಪಾರ್ಕ್ನ ಲೈಬ್ರರಿ ಹತ್ರ ಇರುವಂತಹ ಸ್ಥಳದಲ್ಲಿ ಸೊ ದರ್ಶನ್ ಅವರು ಬಂದು ಒಂದು ಗೆಸ್ಟ್ ಕ್ಯಾರೆಕ್ಟರ್ಗೆ ಚಾನ್ಸ್ ಕೇಳಿದ್ರು ಅನ್ನುವಂಥದ್ದು. ಸರ್ ಆ ಘಟನೆ ಏನು, ಯಾವತ್ತು, ಹೇಗಾಯಿತು ಅಂತ? 4 ದಿವಸ ಅಲ್ಲಿ ಶೂಟಿಂಗ್ ಮಾಡಿದ್ದೀವಿ ಲೈಬ್ರರಿಯಲ್ಲಿ. ನಮ್ಮ ಅವ್ರ ಹೆಸರೇ ಬರ್ತಿಲ್ಲ, ನೀವು ವಿಶ್ವನಾಥ್ ಅಲ್ಲ, ಫೋನ್ ನಮ್ಮ ಸಿನಿಮಾದವರಿಗೆಲ್ಲ ಫೋನ್ ಸಪ್ಲೈ ಮಾಡೋರು ಅವರು ಇವ್ರ ಜೊತೆ ಭಾಳ ಇರೋರು. ಅವರು ಕೆನಟಿಕೊಂಡೋದಾಗ ಕರ್ಕೊಂಬಂದರು ಇವ್ರನ್ನ. ನಾವು ಕೂತಿದ್ವಿ, ಬಂದು ನಮಸ್ಕಾರ ಸರ್ ಅಂದರು. ನಮ್ಮ ಫೋನಿಂದ ಏನಕ್ಕೆ ಬಂದ, ಬರ್ರಿ ಕೂತ್ಕೊಳ್ರಿ ಸರ್, ಇವರು ತೂಗುದೀಪ ಶ್ರೀನಿವಾಸ ಮಗ ಸರ್. ನಾನು ನೋಡಿದೆ, ಹಿಂಗೆ ನೋಡಂಗಿದ್ರು, ಹೈಟು, ಪರ್ಸ್ನಾಲಿಟಿ ಒಳ್ಳೆ ಜೋರಾಗದಾರಲ್ರಿ, ಕೂತ್ಕೊಳ್ಳಿ ಬನ್ನಿ, ಕಲಾವಿದ್ರ ಮಗ ನೀವು, ಟೀ ತರ್ರಿ, ಟಿಫನ್ ಮಾಡ್ತೀರ ಎಲ್ಲ ಕೇಳಿ ಮಾತಾಡಿಸ್ದೆ. ಸರ್ ಏನಿಲ್ಲ, ನಾನು ತಾರಕೇಶ್ ಪಟೇಲ್ ಮಾಡಿದ್ದೇನೆ ಕ್ಯಾರೆಕ್ಟ್ರು, ಅದನ್ನು ನಾನು ಮಾಡ್ಬೇಕು ಸರ್, ದಯವಿಟ್ಟು ಡೈರೆಕ್ಟ್ರಿಗೆ ಹೇಳ್ಕೊಡಿಸಿ ಸರ್ ಅಂದರು. ನಾನು ಯೋಚನೆ ಮಾಡಿದೆ, ಅಂಥದ ಕ್ಯಾರೆಕ್ಟ್ರ್ ಏನಲ್ಲ, ಇಲ್ಲ ಅಂತ ಕ್ಯಾರೆಕ್ಟ್ರ್ ಅಲ್ಲ, ಸುಮ್ಮನೆ 4 ಜನ ಫ್ರೆಂಡ್ಸ್ನಾಗ ಒಬ್ಬ ಫ್ರೆಂಡು. ಅದಕ್ಕೆ ನಾನು, ಇಲ್ಲ ನೀವು ದೊಡ್ಡ ಹೀರೋ ಆಗಂಗಿದ್ದೀರಾ, ನಿಮ್ಮ ನೋಡಿದ್ರೆ ನನಗೆ ಗಾಬರಿ ಆಗುತ್ತೆ, ಅಷ್ಟು ಜೋರಾಗಿದ್ದೀರಾ, ನೀವು ಹೀರೋ ಆಗಬೇಕು, ಫ್ರೆಂಡ್ಸ್ ಕ್ಯಾರೆಕ್ಟ್ರೆಲ್ಲ ಮಾಡಬಾರ್ದು. ಮುಂಚೆ ಬಂದರೆ ನಾನು ನಿಮ್ಮನ್ನೇ ಹೀರೋ ಮಾಡ್ತಿದ್ದೆ, ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ, ಮಾಡೋಣ ನೆಕ್ಸ್ಟ್ ಅಂತ ಹೇಳಿ ಕಳಿಸ್ತೆ. ಅದನ್ನು ಅವರು ಯಾವ ಥರ ಭಾವಿಸಿದ್ರು, ಒಳ್ಳೇದು ಹೇಳಿದ್ರು ಅಂತ ತಿಳ್ಕೊಂಡ್ರು, ನನಗೆ ರಿಜೆಕ್ಟ್ ಮಾಡಿ ಕಳಿಸಿದ್ರು ಅಂತ ತಿಳ್ಕೊಂಡ್ರು, ಅವ್ರಿಗೆ ಸೇರಿದ್ದು. ನಾವು ಹೇಳಿದ್ದು ಆತ್ಮಸಾಕ್ಷಿ ಹೇಳ್ತೇನೆ, ಒಳ್ಳೇದು ಹೇಳಿದೆ, ಅದು ಹೆಂಗಾದರೂ ತಿಳ್ಕೊಂಡಿರ್ಬೋದು, ನನಗೆ ಸಂಬಂಧ ಇಲ್ಲ.